Hi, hello, welcome back to my YouTube channel. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇಲ್ಲ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಮಂಡೇ. ಸೊ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಇವತ್ತು ಟ್ರೈಪಾಡ್ ಆರ್ಡರ್ ಮಾಡಿದ್ದೆ ಅನ್ನಲ್ಲ, ಸೊ ಅದ್ರ ಜೊತೆಗೆ ರಿಂಗ್ ಲೈಟು ಕೂಡ ಆರ್ಡರ್ ಮಾಡಿದ್ದೆ. ನಾಟ್ ಓನ್ಲಿ ಟ್ರೈಪಾಡ್, ಅದನ್ನು ಕೂಡ ಬರ್ತಾ ಇದೆ. ಸೊ ಅದನ್ನು ಕೂಡ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಸೊ ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್ ಅಂಟಿಲ್ ದ ಎಂಡ್. ಸೊ ಟಿಫನ್ ತಿಂತಾ ಇದ್ದೀನಿ, ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ತುಂಬಾ ಚೆನ್ನಾಗಿತ್ತು. ಇವಾಗ ಟೈಮ್ ಬಂದುಬಿಟ್ಟು 11:05 ಆಗಿದೆ. ಸೊ ಬಸ್ಸಿಗೆ ಹೋಗಿ ಅಲ್ಲಿಂದ ಅನು ಬರ್ತಾಳೆ. ಅವಳು ನಾನು ಇಬ್ಬರು ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀವಿ. ಇವತ್ತು ಸಮ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಿತ್ತು, ಅದಕ್ಕೋಸ್ಕರ ಇನ್ನೊಂದು ½ ಮನೇನ ಬಿಡ್ತೀನಿ. ಟಿಫನ್ ಆಯಿತು, ಈಗ ಮನೆ ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಷ್ಟೊತ್ತಿಗೆ ಟ್ರೈಪೋಡ್ ಕೂಡ ಬಂದಿತ್ತು, ಅಂದರೆ ರಿಂಗ್ ಲೈಟ್ ಕೂಡ ಬಂದಿತ್ತು. ಸೊ ಅದನ್ನು ಈವ್ನಿಂಗ್ ಅನ್ಬಾಕ್ಸ್ ಮಾಡೋಣ ಅಂತ ಹಂಗೆ ಬಸ್ಸಿಗೆ ಹೋದೆ. ಸೊ ಯೂನಿವರ್ಸಿಟಿಗೆ ಬಂದ್ವಿ ಫೈನಲಿ. ಯೂನಿವರ್ಸಿಟಿಗೆ ಏನೇನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೇಕು ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಸಿಟಿಗೆ ಬಂದು ಸ್ವಲ್ಪ ಜ್ಯೂಸಸ್ ಎಲ್ಲ ಕುಟ್ಕೊಂಡು ಮನೆಗೆ ಬಂದು ಊಟ ಮಾಡಿದೆ. ಬಿಕಾಸ್ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಅನ್ನ ಸಾಂಬಾರು ಊಟ ಮಾಡಿ ಅನ್ಬಾಕ್ಸ್ ಮಾಡೋದಕ್ಕೆ ಅಂತ ನಿಂತ್ಕೊಂಡೆ ನಾನು. ಗೈಸ್ ಇದು ಈ ರೀತಿ ಇದೆ. ಸೊ ದಿಸ್ ಈಸ್ ಹೌ ಇಟ್ಸ್ ಲುಕ್. ಸೊ ಇದು ಬಂದ್ಬಿಟ್ಟು ರಿಂಗ್ ಲೈಟ್ ಫುಲ್ ಹೋಲ್ ಸೆಟ್ಟೇ ತರಿಸಿದ್ವಿ. ಸೊ 600 ರುಪೀಸ್ ಇತ್ತು. ಯಾರಿಗೆಲ್ಲ ಇದು ಬೇಕು ಅಂತ, ಸೊ ಯಾರಿಗೆಲ್ಲ ಈ ಪ್ರಾಡಕ್ಟ್ ಬೇಕು ಇಷ್ಟ ಆಗಿದ್ದಲ್ಲಿ, ಸೊ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಓಕೆ, ಬಟ್ ರಿಂಗ್ ಲೈಟ್ ಸ್ವಲ್ಪ ಸಣ್ಣದಿದೆ, ಬಟ್ ನನ್ನ ಫೇಸಿಗೆ ಇಟ್ ವಿಲ್ ಬಿ ಫಿಟ್ ಕರೆಕ್ಟ್ ಇಟ್ ಸೆಲ್ಫ್. ಲೈಕ್
10 ಸೆಂಟಿಮೀಟರ್ ಇದೆ ಇದು. ಎಸ್, 10 ಸೆಂಟಿಮೀಟರ್ ಇದೆ. ಇಟ್ಸ್ ಕ್ವಾಲಿಟಿ ವೈಸ್ ಗುಡ್ ಇದೆ. ಸೊ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಯಾರಿಗೆಲ್ಲ ಬೇಕೋ ಹೋಗಿ ಪರ್ಚೇಸ್ ಮಾಡ್ಬೋದು, ಇಷ್ಟ ಆದವರಿಗೆ, ಬೇಕು ಅಂದವರಿಗೆ. ಸೊ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ವ್ಲಾಗ್ ಅಂದರೆ ಮಾರ್ನಿಂಗ್ ಟಿಫನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಟಿಫನ್ನಿಗೆ ಅಮ್ಮ ಟೊಮೊಟೊ ಚಟ್ನಿ ಥರ ಮಾಡಿದರು, ಸಮಥಿಂಗ್ ಟೊಮೊಟೊ ಪಲ್ಯ ಮತ್ತು ರೊಟ್ಟಿ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಅದಾದ ನಂತರ ಈವ್ನಿಂಗ್ ಸ್ವಲ್ಪ ಮೆಕ್ಕೆಜೋಳನ ಬೇಯಿಸ್ಕೊಂಡು ಅದನ್ನು ತಿನ್ನೋಣ ಅಂತ ಅಮ್ಮ ಬೇಯಿಸಿದ್ರು. ಉಪ್ಪೆಲ್ಲ ಹಾಕಿ ಬೇಯಿಸಿದ್ರೆ ಸಖತ್ ಟೇಸ್ಟ್ ಇರುತ್ತೆ ಮಾತ್ರ. ಈ ಶೀತ ಅಂದರೆ ವೆದರಿಗೂ ಅದು ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಸೊ ನಾನಂತೂ 2 ತಿಂದೆ. ಅಂದರೆ ಇದು ಔಟ್ಸೈಡ್ ಮಾಡ್ತಾರಲ್ಲ ಆ ರೀತಿ ಜೋಳದಲ್ಲ. ಸೊ ಹೊಲದಲ್ಲೇ ಇಲ್ಲಿ ವಿಲೇಜ್ ಸೈಡ್ಸ್ ಎಲ್ಲ ಬೆಳೀತಾರಲ್ಲ ಹೊಲದಲ್ಲಿ, ಸೊ ಆ ಮೆಕ್ಕೆಜೋಳನೇ ತೊಗೊಬಂದು ಬೇಯಿಸ್ಕೊಂಡು ತಿಂತಾ ಇರೋದು. ಸಖತ್ತಾಗಿತ್ತು ಮಾತ್ರ. ಬೇಯಿಸಿದ್ರು ಆಲ್ರೆಡಿ ಒಂದ್ಸಲ ಮಾರ್ನಿಂಗ್ ಬೇಯಿಸಿದ್ರು, ಮಾರ್ನಿಂಗ್ ತಿನ್ನೋದಕ್ಕಾಗಲಿಲ್ಲ. ಅದಕ್ಕೋಸ್ಕರ ಈವ್ನಿಂಗ್ ತಿನ್ನೋಣ ಅಂತ ಟ್ಯೂಷನ್ ಮಾಡೋಕ್ಕೂ ಮುಂಚೆನೇ ತಿಂತಾಯಿದ್ದೀನಿ. ಗೈಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನನ್ನ ಕಬೋರ್ಡ್ ಕ್ಲೀನಿಂಗ್ ಮಾಡ್ಕೊಬೇಕು, ಸ್ವಲ್ಪ ಕಬೋರ್ಡ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ. ಈಗ ಇದು ಎಲ್ಲ ಅಪ್ಪಾಜಿದು ನೋಡಿ ಗೈಸ್, ಮೆಸ್ಸಪ್ ಇಷ್ಟು ಈಗ ಕ್ಲೀನ್ ಮಾಡ್ಕೋಬೇಕು, ಮಡಚಿ ಇಟ್ಕೋಬೇಕು ಫುಲ್ಲು. ಇದು ಮೇಲೆ 2 ನಂದು, ಇದು ಕೆಳಗಿಂದ ಅಮ್ಮಂದು ಪ್ಲಸ್ ನಂದು. ಸೊ ಅಪ್ಪಾಜಿದು ಅಮ್ಮಂದು ಸಪ್ರೇಟ್ ಇದೆ ಕಬೋರ್ಡು, ಬಟ್ ಅದು ಹ್ಯಾಂಗ್ ಮಾಡೋದಕ್ಕೆ ಈ ಕಡೆ ಸೈಡ್ ಸ್ವಲ್ಪ ಹ್ಯೂಜ್ ಸ್ಪೇಸ್ ಇದೆ ಅಂತ, ಸೊ ಅಲ್ಲಿ ಹ್ಯಾಂಗ್ ಮಾಡ್ತೀವಿ. ತುಂಬಾ ಬಟ್ಟೆಗಳಿದೆ ನನ್ನದಂತೂ. ಚೀಲ ಕಟ್ಟಿ ಮೇಲೆ ಇಟ್ಬಿಟ್ಟಿದ್ದೀವಿ. 3 ಬ್ಯಾಗ್ಸ್ ಇದೆ ಇನ್ನೂ ಕೂಡ. ಸೊ ಇಲ್ಲಿ ನನ್ನ ಹತ್ರ ಇರೋದು ಅಂದರೆ ನಾನು ಬರೀ ಡೈಲಿ ಅಂದರೆ ಎಲ್ಲರೂ ಔಟ್ಸೈಡ್ ಹೋದಾಗ ಹಾಕ್ಕೊಳ್ಳೋದಕ್ಕೆ ಬರೀ ಕುರ್ತಾಸ್ ಅಷ್ಟೇ ಇಟ್ಟಿರೋದು ನಾನಿಲ್ಲಿ. ಸೊ ಇನ್ನೂ ಮಿಕ್ಕಿದ ಚೂಡಿದಾರ್ಸು ಅದೆಲ್ಲ ಇವಾಗ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಲ್ಲ, ಅದು ಯಾವುದೂ ಅಷ್ಟೊಂದು ಫಿಟ್ ಆಗೋದಿಲ್ಲ, ಸ್ವಲ್ಪ ಟೈಟ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ದಿನ ಮಟ್ಟಿಗೆ ಅದೆಲ್ಲ ಚೀಲ ಕಟ್ಟಿ ಮೇಲಿನ ಫ್ಲೋರಲ್ಲಿ ಇಟ್ಟಿದ್ದೀನಿ, ಅಂದರೆ ಮೇಲಿನ ಮನೆಯಲ್ಲಿ ಇಟ್ಟಿದ್ದೀನಿ. ತುಂಬಾ ಮಿಸ್ಸಪ್ ಆಗುತ್ತೆ, ಅಂದರೆ ತೆಗಿಯೋದು ಮತ್ತು ವಾಷಿಂಗ್ ಮಿಷಿನಿಗೆ ಹಾಕಿ ಬಟ್ಟೆನ ಮಡಚಿ ಎಲ್ಲಿ ಬೇಕೋ ಅಲ್ಲೇ ಇಡೋದು, ಬರೀ ಅದೇ ಆಗುತ್ತೆ. ಯಾರಿಗಾರು ಈ ಥರ ಎಲ್ಲರಿಗೂ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗೋದು. ಸೊ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಕಬೋರ್ಡು ಕೂಡ ನೀಟಾಗಿ ದಿನ ಯಾರು ಇಟ್ಕೊಂಡಿರ್ತೀರ ಅನ್ನೋರು. ನಂದಂತೂ ಇರಲ್ಲ ಕಬೋರ್ಡು, ತುಂಬಾ ಮಿಸ್ಸಪ್ ಆಗಿರುತ್ತೆ, ಯಾವಾಗ ನೋಡಿದ್ರೂ ಅಷ್ಟೇ. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಎಂಡ್ ತನಕ ನೋಡಿ ವಿಡಿಯೋನ. ಸೊ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಫಸ್ಟ್ ಸ್ಟೆಪ್ಪಿಂದ ಆಯಿತು ಕ್ಲೀನ್ ಮಾಡ್ಕೊಂಡು. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಬರೀ ನೈಟ್ ಡ್ರೆಸ್ನ ಇಡ್ತೀನಿ. ನೈಟ್ ಡ್ರೆಸ್ ಆ್ಯಂಡ್ ಇನ್ನರ್ ವೇರ್ಸ್ ಆಗಿರ್ಬೋದು, ಬರೀ ಅವೇ ಸೆಕೆಂಡ್ ಸ್ಟೇಜಲ್ಲಿ ನಾನು ಅದನ್ನೇ ಇಡ್ತೀನಿ. ಸೊ ಇವಾಗ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕ್ಲೀನ್ ಮಾಡ್ಕೊಂಡು ಮತ್ತೆ ಸ್ಕಿನ್ ಕೇರ್ ಪ್ರಾಡಕ್ಟ್ನ ನಾನು ಕ್ಲೀನ್ ಮಾಡ್ಕೋಬೇಕು. ಅದಂತೂ ತುಂಬಾ ಮಿಸ್ಸಪ್ ಆಗಿದೆ, ನೀವೇ ನೋಡಿ. ಸೊ ಇದೆ ನೋಡಿ ಸ್ಕಿನ್ ಕೇರ್ಸ್ ಪ್ರಾಡಕ್ಟ್ಸು. ಅಂದರೆ ನನ್ನದು
ತುಂಬಾ ಮೆಸ್ಸಪ್ ಆಗುತ್ತೆ. ಬಿಕಾಸ್ ಮಾರ್ನಿಂಗು ಕೂಡ ಯೂಸ್ ಮಾಡಬೇಕು, ಪ್ರತಿಯೊಂದು ಐಟಮ್ಸ್ನೂ ಕೂಡ ಯೂಸ್ ಮಾಡ್ತೀನಿ. ಯಾವುದೇ ವೇಸ್ಟ್ ಪ್ರಾಡಕ್ಟ್ಸ್ ಅಂತ ಈ ಸೆಷನಲ್ಲಿ ಇಲ್ಲ ನನ್ನ ಹತ್ರ. ಸೊ ಯಾವ್ದು ಯೂಸ್ ಆಗುತ್ತೋ ಅದನ್ನೇ ಇಟ್ಕೊಳ್ಳೋದು. ಪೌಡರೆಲ್ಲ ಹಚ್ಚೋದಿಲ್ಲ, ಅದನ್ನು ರಿಮೂವ್ ಮಾಡ್ತಿದ್ದೀನಿ ಇವಾಗ ಪೌಡರೆಲ್ಲ. ಸೊ ನೈಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇದೆನಲ್ಲ, ಅದು ತುಂಬಾ ಗಲೀಜಾಗುತ್ತೆ, ಅಂದರೆ ಬಾಕ್ಸಸ್ ಎಲ್ಲ. ಬಿಕಾಸ್ ಅದು ಫುಲ್ಲು ಆಯ್ಲಿ ಪ್ರಾಡಕ್ಟ್ಸೇ ಇರುತ್ತೆ. ಸೊ ಅದರೊಳಗೆ ಲಿಕ್ವಿಡ್ ಆಗಿರ್ಬೋದು, ಸಾಲಿಡ್ ಎಲ್ಲ ಆಯ್ಲಿ ಪ್ರಾಡಕ್ಟ್ಸೇ ಇರುತ್ತೆ. ಸೊ ಅದಕ್ಕೋಸ್ಕರ ದಿನ ಯೂಸ್ ಮಾಡೋದ್ರಿಂದ ಡೈಲಿ ಯಾರೂ ಕ್ಲೀನ್ ಕೂತ್ಕೊಳ್ಳೋದಕ್ಕಾಗಲ್ಲ ಅಲ್ವಾ. ಸೊ ಯಾರೆಲ್ಲ ಡೈಲಿ ಕ್ಲೀನ್ ಮಾಡ್ತೀರಾ, ಸೊ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ. ನಾನಂತೂ ಕ್ಲೀನ್ ಮಾಡ್ಕೊಳೋದಿಲ್ಲ ಡೈಲಿ. ಅದನ್ನು ಒಂದೊಂದು ಸಲ ಯಾವಾಗಲಾದರೂ ಮೂಡ್ ಬಂದಾಗ ಟಿಶ್ಯೂ ತೊಗೊಂಡು ಅಥವಾ ಒಂದು ಡ್ರೈ ಕ್ಲಾತ್ನ ತಗೊಂಡ್ಬಿಟ್ಟು ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಇಡ್ತೀನಿ. ಸೊ ಇವತ್ತು ಟಿಶ್ಯೂಸಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ತುಂಬಾ ಅಂದರೆ ಡೇ ಯಾವ್ದು ಹಚ್ತೀನೋ ಅದು ಮಾರ್ನಿಂಗ್ ಸ್ಕಿನ್ ಕೇರ್ ಆಗಿರ್ಬೋದು, ನೈಟ್ ಸ್ಕಿನ್ ಕೇರ್ ಆಗಿರ್ಬೋದು, ಎಲ್ಲ ಸಪ್ರೇಟ್ ಇಡ್ತಾ ಇದ್ದೀನಿ. ಸೊ ನನ್ನ ಲೆಫ್ಟಿಗೆ ಇಡ್ತಿರೋದು ಎಲ್ಲ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ಸ್. ಟೋನರ್ ಮಾತ್ರ ಅಂದರೆ ಮಾರ್ನಿಂಗ್ ಯೂಸ್ ಮಾಡ್ತೀನಿ, ಈವ್ನಿಂಗು ಅಂದರೆ ನೈಟು ಕೂಡ ಯೂಸ್ ಮಾಡ್ತೀನಿ. ಸೊ ಲಿಪ್ ಕೇರ್ಸ್ ಎರಡಿದೆ ನನ್ನ ಹತ್ರ, ಒಂದು ಪ್ಲಮ್ಮಿಂದು, ಒಂದು ಡಾಟ್ ಆ್ಯಂಡ್ ಕೀದು. ಪ್ಲಮ್ ಸಖತ್ತಾಗಿದೆ, ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ. ಸೊ ಇಲ್ಲಿ ನೋಡಿ, ಅಂಡರ್ ಐ ಕ್ರೀಮ್ ಅಂತೂ ನಂದು ಒಂದು ತರಿಸಿದ್ದೆಲ್ಲ ಒಂದೂ ಕೂಡ ಕ್ಯಾಪ್ ನೀಟಾಗಿರಲ್ಲ, ಎಲ್ಲ ಒಡೆದೋಗುತ್ತೆ, ನೀಟಾಗಿ ಕೂರೋದಿಲ್ಲ ಕ್ಯಾಪ್ಸ್ ಎಲ್ಲ. ಸ್ಪೆಕ್ಸ್ ಆಗಿರ್ಬೋದು, ನಂದು ಪರ್ಸಸ್ ಆಗಿರ್ಬೋದು, ಮತ್ತು ಕಪ್ಸ್ ಆಗಿರ್ಬೋದು, ಎಲ್ಲ ನಾನು ಇದರೊಳಗೆ ಇಟ್ಕೊಳ್ಳೋದು. ನನ್ನ ಫೇವ್ರೇಟ್ಸ್ ಏನು ಅನ್ನುತ್ತೋ ನಾನು ಅದನ್ನು ಹೊರಗಡೆ ಏನೂ ಇಡೋದಿಲ್ಲ, ಎಲ್ಲ ಒಂದು ಹತ್ರ ಸ್ಟಾಕ್ ಮಾಡಿ ಇಡ್ತೀನಿ. ಅದು ಮೆಸ್ಸಪ್ ಅನಿಸಿದ್ರೂ ಪರವಾಗಿಲ್ಲ ನನಗೆ. ಸೊ ನಾನು ಒಂದು ಹತ್ರನೇ ಇಡ್ತೀನಿ. ಎಲ್ಲ ಕ್ಲೀನ್ ಮಾಡಿ ಆಯಿತು. ಅಂಡರ್ ಡಿಯೋಡ್ರೆಂಟ್ ಆಗಿರ್ಬೋದು ನಾನು ಯೂಸ್ ಮಾಡ್ತೀನಿ ನೀವಿಯಾ, ಅದು ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ಸೆಟಪ್ ಆಯಿತು. ಸೆಟಪ್ ಆದಮೇಲೆ ಈವ್ನಿಂಗ್ ಅಮ್ಮ ಆ್ಯಪಲ್ ಜ್ಯೂಸ್ ಮಾಡಿದ್ರು. ಟ್ಯೂಷನ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಕುಡಿದ್ರೆ ಚೆನ್ನಾಗಿರುತ್ತೆ, ಅಂದರೆ ಈವ್ನಿಂಗ್ ಟೈಮು. ಬಿಕಾಸ್ ಮಧ್ಯಾಹ್ನ ಕೂಡ ಊಟ ಮಾಡಿರಲಿಲ್ಲ, ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಅದರಲ್ಲೇ ಆಗಿತ್ತು ನನ್ನ ವರ್ಕ್ ಎಲ್ಲ. ಸೊ ಅದಾದ ನಂತರ ಟ್ಯೂಷನ್ಸ್ ಎಲ್ಲ ಮುಗಿಸ್ಕೊಂಡು ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್ ಏನಿದೆನೋ ಅದನ್ನು ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ನಾನು ಡೈಲಿ ಒಂದು ದಿನವೂ ಮಿಸ್ ಮಾಡೋದಿಲ್ಲ. ಬಿಕಾಸ್ ಅದನ್ನು ಹಚ್ದಾಗಿಂದನೂ ಕೂಡ ಸ್ಕಿನ್ ಕೇರ್ ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ನಲ್ಲ, ಸೊ ಅದನ್ನು ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಫೇಸ್ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ನ ನಾನು ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಒಂದು ದಿನವೂ ಬಿಡೋದಿಲ್ಲ. ಸ್ಕಿನ್ ಕೇರ್ ರುಟೀನ್ ನಂದು ಏನಿದೆನೋ ಅದನ್ನು ಮಾರ್ನಿಂಗ್ ಆಗಿರ್ಬೋದು ಮತ್ತು ಈವ್ನಿಂಗ್ ಆಗಿರ್ಬೋದು. ಮತ್ತು ಇನ್ನೊಂದು ಜ್ಞಾಪಕ ಇರಲಿ, ಹೊರಗಡೆ ಹೋಗ್ಬೇಕಾದ್ರೆ ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್ನ ವೇರ್ ಮಾಡ್ಕೊಳ್ಳಿ. ಸನ್ಸ್ಕ್ರೀನ್ನ ಹಚ್ಕೊಂಡೋಗಿ ಎವ್ರಿ 6 hours ಒನ್ಸ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ತಾ ಇರಬೇಕು ಇಫ್ ವಿ ಆರ್ ಇನ್ ಔಟ್ಸೈಡ್. ಸೊ ಯಾ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಅಂದರೆ 2 ದಿನ ವ್ಲಾಗ್ ಮಾಡಿದ್ದೀನಿ ನಾನು. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿನೋ, ಸೊ ಪ್ಲೀಸ್ ಮೇಕ್ ಶ್ಯೂರ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವೀಡಿಯೋದೆಲ್ಲ ಸಿಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು.